ಗಿಫ್ಟು ಗಿಫ್ಟು ಅಣ್ಣ ನಮಗೆ ಬರ್ತಡೇಗೆ ಗಿಫ್ಟು ಕೊಡ್ತೀನಿ ಅಂತ ಹೇಳಿದ್ದೀರಾ? ಎಲ್ಲರಿಗೂ ನಮಸ್ತೆ. ಮೊದಲಿಗೆ ನಮ್ಮ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಯ್ಯಪ್ಪ ಸ್ವಾಮಿ ಆರೋಗ್ಯ ಆಯುಷ್ಯ ಕೊಟ್ಟು ನಮ್ಮ ಅಣ್ಣನ ಕಾಪಾಡಲಿ. ಈ ಅಭಿಮಾನಿಗಳಿಗೆ ಅವ್ರ ಹತ್ರ ಪ್ರೀತಿ ವಿಶ್ವಾಸ ಕೊನೆವರೆಗೂ ಇದೇ ಥರ ನಮಗೆ ತೋರಿಸ್ತಾ ಇಲ್ಲ. ಅವ್ರು ಇದೇ ಥರ ಕೊನೆವರೆಗೂ ನಮ್ಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಯಾವತ್ತೂ ಅಷ್ಟೇ ನಾನು ಕೊನೆ ಉಸಿರಿರೋವರೆಗೂ ಅಣ್ಣ ಹೇಳ್ತಾರೆ ಈ ಹೂವಿನ ಅಭಿಷೇಕ ಅದೆಲ್ಲ ಬಿಟ್ಬಿಡೋದ. ನಾನು ಕೊನೆ ಉಸಿರಿರೋವರೆಗೂ ನಾನು ಇದೇ ಥರನೇ ಮಾಡೋದು, ಇದೇ ಥರನೇ ಸೆಲೆಬ್ರೇಷನ್ ಮಾಡೋದು. ನಾನು ನನ್ನ ಪಾಲಿಗೆ ನಮ್ಮ ಅಣ್ಣ ದೇವರು. ನಾನು ಯಾವತ್ತಷ್ಟೇ ನಾನು ನಂಬಿರೋ ಪ್ರತಿಯೊಬ್ಬರಿಗೂ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬನ ಬಿಟ್ಟು ಬೇರೆ ಯಾರನ್ನ ಇಷ್ಟಪಡ್ತಾರೆ ಅವ್ರ ಹೀರೋಗಳನ್ನ. ಆದರೆ ನಾನು ನನ್ನ ಕುಟುಂಬನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ನಾನು ನಮ್ಮ ಅಣ್ಣನ ಅಷ್ಟೇ ಇಷ್ಟಪಡ್ತೀನಿ. ಅಣ್ಣ ಐ ಲವ್ ಯು ಅಣ್ಣ. ಒಂದೇ ಒಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅಟ್ಲೀಸ್ಟ್ ತಪ್ಕೊಳ್ಳೋ ಇಷ್ಟ ಸ್ವಲ್ಪ ಸಣ್ಣ ಆಗಿ. ನಮ್ಮ ಅಣ್ಣ ಎಲ್ಲರ ಮುಂದೆ ಸಣ್ಣಾಗಿ ಅಂತಂದಿದ್ದಾರೆ. ಬರೋ ವರ್ಷಕ್ಕೆ ನಾನು ಗ್ಯಾರಂಟಿ ಸಣ್ಣ ಆಗ್ತೀನಿ. ಸಣ್ಣ ಆಗಿಲ್ಲ ಅಂದ್ರೆ ನಾನು ಬರೋದಿಲ್ಲ. ಆದ್ರೆ ಬಂದೇ ಬರ್ತೀನಿ, ಸಣ್ಣ ಆಗ್ಬಿಟ್ಟು ಬಂದೇ ಬರ್ತೀನಿ. ಇದು ನಾನು ನಮ್ಮ ಅಣ್ಣನ್ ಕೊಡ್ತಾ ಇರೋ ಪ್ರಾಮಿಸ್. ಗ್ಯಾರಂಟಿ ಸಣ್ಣ ಆಗಿ ಆಗ್ತೀನಿ. ಆಮೇಲೆ ನಾನು ಇದುವರೆಗೂ ನಾವು ನಮ್ಮ ಅಣ್ಣನ ಏನು ಗಿಫ್ಟ್ ಕೇಳಿಲ್ಲ. ಇವಾಗ ಕೇಳ್ತಾ ಇದ್ದೀನಿ, ಅವ್ರು ಕೊಡ್ಲೇಬೇಕು. ಯಾಕಂದ್ರೆ ಅಭಿಮಾನಿಗೋಸ್ಕರ ಕೊಡ್ಲೇಬೇಕು. ಕೊಡೋಲ್ಲ ಅಂದ್ರೂ ಫೋರ್ಸ್ ಮಾಡಿ ಕಿತ್ಕೊಂತೀರಿ. ಅಣ್ಣ ನಾವು ನಿನ್ನ ಒಂದು ಗಿಫ್ಟ್ ಕೇಳ್ತಾ ಇದ್ದೀನಿ. ನಾನು 25 ವರ್ಷದಿಂದ ಬರ್ತಾ ಇದ್ದೀನಿ. ಯಾವತ್ತಷ್ಟೇ ಏನಕ್ಕೆಲ್ಲ ಕೇಳೋದ್ ಮುಂಚೆನೆ ನೀವು ನಮ್ಗೆಲ್ಲ ಕೊಟ್ಟಿದ್ದೀರಿ. ನಾವು ಬರೋದೇ ಒಂದಕ್ಕೋಸ್ಕರ. ನಾನು ನನ್ನ 1,00,000 ಫೋಟೋ ಇರ್ಬೋದು. ನೆಕ್ಸ್ಟ್ ಬಂದ್ರೂ ನಿನ್ ಫೋಟೋ ಕೇಳ್ತೀನಿ. ಅಣ್ಣ ಫೋಟೋ ಕೊಡ್ಬೇಕಂದ್ರೆ ನೀವು ಕೊಟ್ಟಿಲ್ಲ ಅಂದ್ರೆ ನಾನು ಆವತ್ತು ನಿಮ್ಮ ಹತ್ರ ಜಗಳಾಡಿ ಫೋಟೋ ತಗೊಂತೀನಿ. ನಾನು ಆವತ್ತಿನ ಫೋಟೋ ಇದ್ರೆ ಆವತ್ತೇ ಹಾಕೋದು. ಯಾಕಂದ್ರೆ ನಾನು ಆವತ್ತು ಹೋಗಿ ಮೀಟ್ ಮಾಡ್ದೆ ಅಂತ ನನಗೆ ಏನೇನು ಬೇಜಾರಾದಾಗ ನಾನು ಹೋಗಿ ನಮ್ಮ ಅಣ್ಣನ ಮೀಟ್ ಮಾಡೋದು. ಮೀಟ್ ಮಾಡಿ ಅವ್ರದ್ದು ಒಂದು ಫೋಟೋ ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಅಣ್ಣನ ಆವಾಗ ಹೋಗಿ ಮೀಟ್ ಮಾಡೋದು. ಆಮೇಲೆ ಮತ್ತೆ ಇನ್ನೊಂದು ಉಪೇಂದ್ರ ಫಿಲಿಮ್ ಈ 20ನೇ ತಾರೀಕು ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಗಿಫ್ಟು. ಅಣ್ಣ ನಿಮ್ಗೆ ಗಿಫ್ಟ್ ಕೇಳ್ತಾ ಇದ್ರಿ. ನರ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಶೋ ಮಾಡ್ತಾ ಇದ್ರಿ. ನೀವು ಬಂದು ಆ ಫಿಲಿಮ್ನ ನಾನು ಆವಾಗ ಉಪೇಂದ್ರ ಫಿಲಿಮ್ ನೋಡಿದ್ದೆ. ಅವಾಗ ನನ್ನ ಜೀವನಕ್ಕೆ ಒಂದು ಆಸೆ ಇತ್ತು, ನಾನು ನಿಮ್ಮನ್ನ ಒಂದು ಸಲ ನೋಡ್ಬೇಕು ಅಂತ. ಆವಾಗ 25 ವರ್ಷದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದು ನಿಮ್ಮ ಪಕ್ಕ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಒಬ್ಬರು ತುಂಬಾ ಕಾರಣ. ಯಾರಂದ್ರೆ ನಮ್ಮ ರಾಜು, ನಮ್ಮ ಅಣ್ಣ ಹಳೆ ಡ್ರೈವರ್ ಅವರು. ಅವರಿಂದ ಇವತ್ತು ನಾನು ನಮ್ಮ ಅಣ್ಣ ಪಕ್ಕ ನಿಂತ್ಕೊಂಡು ಮಾತಾಡೋಕೆ ಕಾರಣ ಅಂದ್ರೆ ರಾಜು ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇಂಥ ವ್ಯಕ್ತಿ ನಮ್ಮ ಅಣ್ಣನ ನೀವು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ಸಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದೆ. ತುಂಬಾ ಥ್ಯಾಂಕ್ಸ್. ಹಾಗೆ ಸೆಪ್ಟೆಂಬರ್ 20ಗೆ ನಮ್ಮ ಅಣ್ಣ ನರ್ದಗಿ ಥಿಯೇಟರ್ ಬಂದು ನಮ್ಮ ಜೊತೆ ಫ್ಯಾನ್ ಶೋ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಅಭಿಮಾನಿಗಳ ಜೊತೆ ನಾನು ಅಭಿಮಾನಿಗಳಾಗಿ ನೋಡ್ಲೇಬೇಕು. ಅದು ಇವಾಗ ನಮ್ಮ ಫ್ಯಾನ್ಸ್ಗೆ ಅವ್ರ ಬಾಯಿಂದನೇ ಹೇಳ್ತಾರೆ. ಅದು ಗಿಫ್ಟ್ ನರ್ದಗಿ ಥಿಯೇಟರ್ಗೆ ನಮ್ಮ ಜೊತೆ ಬಂದು ನೋಡ್ಲೇಬೇಕು. ಇದು ಅವ್ರ ಬಾಯಿಂದನೇ ಹೇಳ್ಬೇಕು. 6 ಗಂಟೆಗೆ ಇದು ನನಗೆ ನೀವು ಕೊಡಲ್ಲ. ನನಗೆ ಕೇಳೋ ಗಿಫ್ಟ್ ಈ ತರವೇ ಕೇಳೋದು ನೀವು. ಇದು ನನಗೆ ಗಿಫ್ಟ್ ಕೊಟ್ಟಂಗಿದೆ ಇದು. ನೋಡಿ ಇವರ ಮನಸ್ಸು ಎಷ್ಟು ಇದು ಅಂದ್ರೆ ಮಗು ತರ ಅಂದ್ರೆ ಚಾಕ್ಲೇಟ್ ಅರ ತಗೊಂಬಂದಿಯಾರ. ಅಷ್ಟು ಮಗು ತರ ಇವರು. ಚಾಕ್ಲೇಟ್ ಹಾರ 1000 ಅಭಿಮಾನಿಗಳು ಬಂದಿದ್ದಾರೆ. ಈ ಚಾಕ್ಲೇಟ್ ಹಾರ ಏನಂದ್ರೆ ದೇವ್ರು. ಇವರು ಅಭಿಮಾನಿಗಳಿಗೆ ಅವ್ರ ಇರೋ ದೇವ್ರೆ. ಫಸ್ಟ್ ದೇವರಿಗೆ ಯಾರು ಹಾಕ್ಬಿಟ್ಟು ಇಲ್ಲಿ ಬಂದಿರೋ ಎಲ್ಲಾ ಅಭಿಮಾನಿಗಳಿಗೂ ಇವಾಗ ಚಾಕ್ಲೇಟ್ ಹಾರ ಕೊಡ್ತೀವಿ. ಆಮೇಲೆ ಇನ್ನೊಂದು ಹಾರ ಮಾಡ್ತೀವಿ. ಅದು ಏನಂದ್ರೆ ನಮ್ದೊಂದು ಟೀಮ್ ಇದೆ. ಅದು ನಾವು ಮಾಡ್ತೀವಿ. ಇನ್ನೊಂದೆಲ್ಲ ನೋಡಿ ಅವ್ರು ಮಾತ್ರ ತಿಂದ್ರು ನಮ್ಗೆ ಕೊಟ್ಟಿಲ್ಲ ಅಂತ. ಯಾಕಂದ್ರೆ ಎಲ್ಲ ಅಭಿಮಾನಿಗೆ ಎಲ್ಲ ಇರೋ ದೇವ್ರೆ. ಅದಕ್ಕೆ ಈ ಚಾಕ್ಲೇಟ್ ಎಲ್ಲರಿಗೂ ಹಂಚ್ಲೇಬೇಕಂತ ಚಾಕ್ಲೇಟ್ ಮಾಡಿರೋದು. 6 ಗಂಟೆ ಖಂಡಿತ ಬರ್ತೀನಪ್ಪ. ನಾನು ಇಲ್ಲ ಅನ್ನಕ್ಕಾಗಲ್ಲ. ನರ್ತಕಿ ಥಿಯೇಟರ್ 6 ಗಂಟೆ ನಿಮ್ ಜೊತೆ ನಾನು ಪಿಕ್ಚರ್ ನೋಡ್ತೀನಿ. ಇದ್ರಲ್ಲಿ ಏನೋ ಸ್ಕೆಚ್ ಸ್ಕೀಮ್ ಇಲ್ಲ ತಾನೆ? ಅಲ್ಲೊಂದು ಯಾವ್ದೋ ಇನ್ನೊಂದು ಪಿಕ್ಚರ್ ನಡೀತಾ ಇದೆ. ಅಲ್ಲಲ್ಲ, ಅಲ್ಲೊಂದು ವೀರೇಶಲ್ಲೂ ಇನ್ನೊಂದು ಶೋ ಇದೆ. ಹೋಗೋದಾ? ಏನಂದ್ರೆ ನಮ್ಮ ಹತ್ರನೂ ಬನ್ನಿ. ಅಲ್ಲೂ ಉಪೇಂದ್ರ ಮೂವಿನೇ, ಇಲ್ಲೂ ಉಪೇಂದ್ರ ಮೂವಿನೇ. ಗೊತ್ತಿಲ್ಲ. ಅಲ್ಲಿ ಯಾರು ಕರೆದ್ರು? ಯಾರೋ ಕರೆದಂಗಿತ್ತು. ಯಾರದು? ಓ ಇಲ್ಲಿ ನೋಡಿ. ಓಕೆ, ಇಲ್ಲಿ 6 ಗಂಟೆಗೆ, ಅಲ್ಲಿ 7 ಗಂಟೆ ಮುಗಿಸ್ಕೊಂಡು 6:30ಗಲ್ಲ. ಫಸ್ಟ್ ಹಾಫ್ ಇಲ್ಲಿ, ಸೆಕೆಂಡ್ ಹಾಫ್ ಅಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು. ನೋಡಿ ನನಗೆ ಡೌಟ್ ಬಂತು, ಅದಕ್ಕೆ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ.
ಆಮೇಲೆ ಇವ್ರಲ್ಲೇ ಹಿಡ್ಕೊಂಡು ಕೂತ್ರೆ ನೀವು ಆಮೇಲೆ ನೋಡಿ ಇದೇ ನಮ್ಮ ಅಣ್ಣನ ದೊಡ್ಡ ಗುಣ. ಯಾವ ಅಭಿಮಾನಿಗಳು ಬೇಜಾರು ಮಾಡಲ್ಲ ಅಂದ್ರೆ ಇದೇ. ಇದಕ್ಕೆ ನಾನಲ್ಲ ಎಲ್ಲಾ ಅಭಿಮಾನಿಗಳು ಇಷ್ಟಪಡೋದು.